ನಮಸ್ಕಾರ ರೀ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ರಾಜಶ್ರೀ. ಇವತ್ತು ನಾ ಬಂದೀನಿ ನಮ್ಮ ಬೆಳಗಾವಿಯ ಹೃದಯ ಭಾಗದಲ್ಲಿರುವ ಕಪಿಲೇಶ್ವರ ಟೆಂಪಲ್. ಕಪಿಲೇಶ್ವರ ಟೆಂಪಲ್ ಅಂತ ಹೇಳಿದ್ರೆ ಇದು ಬೆಳಗಾವಿದ ಭಾಳ ಪ್ರಾಚೀನ ಕ್ಷೇತ್ರ ಅಂತ ಹೇಳ್ಬೋದು ರೀ. ಇಲ್ಲಿ ಪ್ರತಿ ಸೋಮವಾರ ದರ್ಶನಕ್ಕೆ ಭಾಳ ಜನರು ಬರ್ತಾರೆ ರೀ. ನೋಡ್ರಿ ಇಲ್ಲೇ ಏನದ ವಾತಾವರಣ ರೀ, ಎಷ್ಟು ಮಂದಿರಿಪ್ಪ. ನೋಡಕ್ಕೆ ಹಂಗೆ ಖುಷಿ, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗ್ತೈತ್ರಿ. ನನಗಂತೂ ಪ್ರತಿ ಸೋಮವಾರ ಇಲ್ಲಿ ಬರೋಕೆ ಭಾಳ ಖುಷಿ ಆಗ್ತೈತ್ರಿ. ಬರ್ರಿ ಒಳಗೆ ಹೋಗೋಣ ಶಿವನ ದರ್ಶನಕ್ಕೆ. ನೋಡ್ರಿ ಇಲ್ಲೇ ಎಷ್ಟು ಚಂದ ರೆಡಿ ಮಾಡ್ಯಾರ ಶಿವಗಂತಂದ್ರೆ ಅಪ್ಪ ಮನಸ್ಸಿಗೆ ಖುಷಿ ಆಗ್ಬೇಕ್ರಿ. ಹಂಗೆ ನನಗಂತೂ ಅಲ್ಲಿಂದ ಒಟ್ಟು ಮನೆಗೆ ಬರೋಕೆ ಮನಸ್ಸಾಗಕತ್ತಿದ್ದಿಲ್ಲ. ನಾನಂತೂ ಅಲ್ಲೇ ನಿಂತ್ಕೊಂಡು ಹಂಗೆ ನೋಡಾತಿದ್ನಿ. ಗದ್ಲಂತೂ ಭಾಳ ಇತ್ತು, ಅಂದರೂ ಗುದ್ದಾಡಿ ನಾನು ಒಳಗೆ ಮಟ್ಟ ಹೋಗಿ ದರ್ಶನ ತಗೊಂಡು ಅಷ್ಟ ನನಗೆ ಸಮಾಧಾನ ಆಗಲಿಲ್ಲ ರೀ. ಅಂದರೂ ಹೊರಗೆ ಬಂದು ಮತ್ತೆ ಅಲ್ಲಿ ನಿಂತು ಇನ್ನೂ ಸ್ವಲ್ಪ ಹೊತ್ತು ನೋಡಿ ನಮಸ್ಕಾರ ಮಾಡಿ ಖುಷಿಯಿಂದ ನೋಡಿ ಬಂದೆ ರೀ. ಸೊ ಅಲ್ಲಿಂದ ಹೊರಗೆ ಬಂದಮೇಲೆ ಬಾಜುಕ್ನ ನವಗ್ರಹದ ಗುಡಿ ಐತ್ರಿ, ಇಲ್ಲೂ ದರ್ಶನ ಮಾಡಿಕೊಂಡೆ. ಇಲ್ಲಿಂದ ಬಾಜು ಇಲ್ಲೇ ಪಾಲ್ಕಿ ರೆಡಿ ಮಾಡತ್ತಿದ್ದರು. ಎವ್ರಿ ಮಂಡೇ ಪಾಲ್ಕಿ ಉತ್ಸವ ಇರ್ತದ್ರಿ. ಅಲ್ಲೇ ಪಾಲ್ಕಿ ಅಂತೂ ಮಾಡೇ ಮಾಡ್ತಾರು. ಸೊ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ರಿ ಪಾಲ್ಕಿನ. ನೋಡ್ರಿ ಇಲ್ಲೇ ಎಷ್ಟು ಚಂದ ಮಾಡ್ಯಾರು. ಇಲ್ಲೂ ಎಲ್ಲ ನಮಸ್ಕಾರ ಮಾಡಿ ನಾವು ಮುಂದೆ ಹೊಂಟಿದ್ವಿ. ಮುಂದೀಗ ಡೈರೆಕ್ಟ್ ನಾವು ಹೊಂಟಿದ್ದೆ ಕೃಷ್ಣನ ಗುಡಿಗೆ. ಎಲ್ಲ ಲೈಟ್ನಿಂಗ್ ಅದೆಲ್ಲ ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ನಾವು ಸಣ್ಣವ್ರಿದ್ದಾಗೂ ಇಲ್ಲಿ ಬರ್ತಿದ್ದು ರೀಪ. ಅವಾಗ ಎಷ್ಟು ಮಂದಿ ಬರ್ತಿದ್ದಿಲ್ಲ, ಬಟ್ ಈಗೆಲ್ಲ ಮಂದಿ ಭಾಳ ಪಾಲಿಸೋದು ಎಲ್ಲ ಗುಡಿಗೆ ಎಲ್ಲ ಅಡ್ಡಾಡೋದು ಭಾಳ ಮಾಡತ್ತಾರ. ಹಾಗಾಗಿ ಜನ ಸಂಖ್ಯೆ ಏನೈತಲ್ಲ ಅದು ಹೆಚ್ಚಾಗತೈತಿ. ಪರಶುರಾಮ ಅವ್ರದ್ದು ಇಲ್ಲೇ ನೋಡ್ರಿ ಸ್ಟ್ಯಾಚು ಐತಿ ಎಷ್ಟು ದೊಡ್ಡದು. ಸೊ ಇಲ್ಲಿ ಕರ್ಪೂರ ಹಾಕಿ ಮುಂದೆ ನಾನು ಹೋದೆ ಕಾಳಭೈರವ್ ಟೆಂಪಲ್. ಕಲರ್ಸ್ ಒಳಗೆ ಎಷ್ಟು ಚಂದ ಕಾಣಿಸತ್ತಿದ್ವು ಇವು. ಆಗಿ ಇವು ಹುಡುಗರೆಲ್ಲ ಕೈ ಮುಟ್ಟಿ ಕಾಡ್ಸತ್ತಿದ್ವು ಅವಕ್ಕೆ. ಸೊ ನಾವಿಲ್ಲಿ ಲೈನ್ ಮೇಲೆ ನಿಂತಿದ್ವಿ ಪ್ರಸಾದಗೋಸ್ಕರ. ನೋಡ್ರಿ ಇಲ್ಲಿ ಎಷ್ಟು ಗದ್ಲೈತಿ ಪ್ರಸಾದಕ್ಕಂದ್ರೆ. ಅಂದರೂ ನಿಂತು ಪ್ರಸಾದ ತೊಗೊಂಡ್ವಿ ರೀ. ಪ್ರಸಾದ ಅಂತೂ ಏಕ್ ನಂಬರ್ ಮಾಡಿರ್ತಾರು. ಪ್ರಸಾದ ತಿಂದ್ವಿ. ಪ್ಲೀಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ನಾಗ. ಅಲ್ಲಿ ಮಟ ಜೈ ಮಹಾಕಾಲ್. ಟೇಕ್ ಕೇರ್. ಬಾಯ್ ಬಾಯ್.